ಬಿಜೆಪಿಗೆ ದಿನದಿಂದ ದಿನಕ್ಕೆ ಹತ್ತಿರವಾಗ್ತಾ ಇದ್ದಾರಾ ಡಿಸಿಎಂ ಡಿಕೆಶಿ. ಶಿವರಾತ್ರಿಯಂದು ಅಮಿತ್ ಶಾ ಜೊತೆ ರಾತ್ರಿ ಇಡೀ ಡಿಕೆ ಶಿವಕುಮಾರ್ ಜಾಗರಣೆ. ಇದೀಗ ಮೋದಿ ಪರಮಾಪ್ತ ಸಚಿವರ ಜೊತೆ ವೇದಿಕೆ ಕಾರ್ಯಕ್ರಮ. ಬಿಜೆಪಿ ರಾಜ್ಯಾಧ್ಯಕ್ಷರ ಜೊತೆಗೂ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ ಜೊತೆ ಡಿಕೆ. ಉಡುಪಿಯ ವಿವಿಧ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ನಾಯಕರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಕಾಪು ಮಾರಿಯಮ್ಮನ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ ಡಿಸಿಎಂ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವ ಡಿಕೆಗೆ ಸುನಿಲ್ ಕುಮಾರ್ ಸ್ವಾಗತವನ್ನ ಕೋರಿದ್ದಾರೆ. ಈ ಹಿಂದೆ ಹಿಂದುತ್ವದ ಪರವಾಗಿ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಕುಂಭಮೇಳಕ್ಕೆ ತೆರಳಿ ವ್ಯವಸ್ಥೆ ಶ್ಲಾಘನೆ ಮಾಡಿದ್ರು ಡಿಕೆ ಶಿವಕುಮಾರ್. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೇಸರಿ ಕಲಿಗಳು ಬಹುಪರಾಕ್ ಹೇಳ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ಬಿಜೆಪಿಗೆ ದಿನದಿಂದ ದಿನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹತ್ತಿರವಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಓಡಾಡ್ತಾ ಇದೆ ಈಗ. ಯಾಕೆ ಅಂತ ಹೇಳಿದ್ರೆ, ಯಾವ ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ಅನ್ನೋ ಪಟ್ಟವನ್ನ ಕಟ್ಕೊಂಡಿದೆಯೋ ಅಥವಾ ಯಾವಾಗಲೂ ಕೂಡ ಹಿಂದುತ್ವದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಾರೋ ಆ ಪಾರ್ಟಿಯ ಡಿಸಿಎಂ ಆಗಿರುವಂಥ ಡಿಕೆ ಶಿವಕುಮಾರ್ ಇತ್ತೀಚಿನ ದಿನಗಳಲ್ಲಿ ಹಿಂದುತ್ವದ ಬಗ್ಗೆ ಬಹಳ ಸಾಫ್ಟ್ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ಶಿವರಾತ್ರಿಯ ದಿನ ಹೋಗಿ ಅಮಿತ್ ಶಾ ಅವರ ಜೊತೆಗೆ ಕಾಲ ಕಳೆದಿದ್ರು. ಅದಾದ ನಂತರ ಅದಕ್ಕಿಂತ ಮೊದಲು ಮಹಾಕುಂಭಮೇಳಕ್ಕೂ ಕೂಡ ಹೋಗಿದ್ರು ಮತ್ತು ಮಹಾಕುಂಭಮೇಳದ ವ್ಯವಸ್ಥೆ ಬಗ್ಗೆ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಬಹಳ ಅದ್ಭುತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಗೊಂದಲ ಅಂತೂ ಇದ್ದೇ ಇರುತ್ತೆ, ಅದು ಕಾಮನ್. ಆದರೆ ಅದ್ಭುತವಾಗಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದೆಲ್ಲ ನೋಡ್ತಾ ಇದ್ರೆ ಯಾಕೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಬಹುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇತ್ತು. ಇದೆಲ್ಲದರ ನಡುವೆ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ಉಡುಪಿಯ ವಿವಿಧ ಕಾರ್ಯಕ್ರಮಗಳಲ್ಲಿ ಡಿಸಿಎಂ ಬಿಜೆಪಿ ನಾಯಕರ ಜೊತೆಗೆ ಭಾಗಿಯಾಗ್ತಾರೆ. ಕಾಪು ಮಾರಿಯಮ್ಮನ ದೇವಸ್ಥಾನದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಸುನಿಲ್ ಕುಮಾರ್ ಅವರು ಸ್ವಾಗತವನ್ನ ಕೋರಿರುವುದು. ಈ ಹಿಂದೆ ಹಿಂದುತ್ವದ ಪರವಾಗಿ ಮಾತನಾಡಿದ್ರು ಡಿಕೆ ಶಿವಕುಮಾರ್. ನಾನೊಬ್ಬ ಹಿಂದೂ, ಹುಟ್ಟಿದ್ದು ಕೂಡ ಹಿಂದೂ ಧರ್ಮದಲ್ಲಿ, ಸಾಯೋದು ಕೂಡ ಹಿಂದೂ ಧರ್ಮದಲ್ಲಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಕುಂಭಮೇಳಕ್ಕೆ ತೆರಳಿ ವ್ಯವಸ್ಥೆ ಶ್ಲಾಘನೆ ಮಾಡಿದ್ರು ಡಿಕೆ ಶ್ರೀ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಕೇಸರಿ ಕಲಿಗಳ ಜೊತೆಗೆ ಕಾಣಿಸಿಕೊಳ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ದಿನದಿಂದ ದಿನಕ್ಕೆ ಹತ್ತಿರವಾಗ್ತಾ ಇದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ.